ಅಯೋಧ್ಯೆ ರಾಮ ಮಂದಿರ, ಕಾಶಿ ದೇವಸ್ಥಾನ ಮತ್ತು ಬನಾರಸ್ ಹಿಂದೂ ವಿಶ್ವವಿದ್ಯಾಲಯವೂ ಸೇರಿದಂತೆ ದೇಶದ ನಾನಾ ಪ್ರದೇಶಗಳಿಗೆ ಸಾಮಾನ್ಯ ಜನರನ್ನು ಕೂಡ ವಿಮಾನದಲ್ಲಿ ಕೊಂಡೊಯ್ಯಬೇಕ ಎಂಬ ಒಂದು ಯೋಜನೆಯನ್ನು ಸಿದ್ಧಪಡಿಸಿಕೊಂಡಿರುವ ಸುವರ್ಣಗೌರಿ ಕಂಪನಿಯ MD ಆಗಿರ್ತಕ್ಕಂತಹ ನಂಜುಂಡಸ್ವಾಮಿಯವರು ಇಂದು ದೇವನಹಳ್ಳಿ ರಸ್ತೆಯಲ್ಲಿರ್ತಕ್ಕಂತಹ ಹಯಾತ್ ಸೆಂಟ್ರಲ್ ಹೋಟೆಲ್ಗೆ ಆಗಮಿಸಿದ್ದರು. ಈ ಒಂದು ಸಂದರ್ಭದಲ್ಲಿ ಕೋಲಾರದ ನಂಜುಂಡಗೌಡರಾಗಿರ್ತಕ್ಕಂತಹ ಕೋಲಾರದವರು ಈ ಒಂದು ಹೋಟೆಲ್ ಹಯಾತ್ನಲ್ಲಿ ಸಭೆಯನ್ನು ಏರ್ಪಾಡು ಮಾಡಿದ್ದರು. ಇದು ಒಂದು 5 ಸ್ಟಾರ್ ಹೋಟೆಲ್ ಆಗಿದ್ದು ಇಲ್ಲಿ ಸುಮಾರು ಅನೇಕ ಜನರು ಗಣ್ಯ ವ್ಯಕ್ತಿಗಳು ಕೂಡ ಆಗಮಿಸಿದ್ದು, ಸ್ವರ್ಣಗೌರಿ ಕಂಪನಿಯಲ್ಲಿ ಬಂಡವಾಳ ಹೂಡುವುದರಿಂದ ಸಾರ್ವಜನಿಕರಿಗೆ ಮತ್ತು ಸಾಮಾನ್ಯ ಜನರಿಗೆ ಯೋಗ್ಯ ಬೆಲೆಯಲ್ಲಿ ವಸ್ತುಗಳು ದೊರೆಯುತ್ತವೆ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ಹೊಂದಲಾಗಿದೆ. ಈ ಒಂದು ಇಲ್ಲಿ ಏನು ಸಭೆ ನಡೀತು ಈ ಕುರಿತು ಒಂದು ವರದಿಯನ್ನು ಇಲ್ಲಿ ನಾವು ಪ್ರಸ್ತಾಪವನ್ನು ಮಾಡಿದ್ದೇವೆ. ಹೋಟೆಲ್ ಸೆಂಟ್ರಿಕ್ ಹಯಾತ್ ಹೋಟೆಲ್ ಸೆಂಟ್ರಿಕ್ ದೇವನಹಳ್ಳಿ ರಸ್ತೆಯಲ್ಲಿದೆ. ಹೆಬ್ಬಾಳ್ ಕ್ರಾಸ್ನ ಜಂಕ್ಷನ್ ಹತ್ತಿರವೇ ಈ ಒಂದು ಹೋಟೆಲ್ನಲ್ಲಿ ಸಭೆಯು ನಡೆದಿದೆ. ಸ್ವರ್ಣಗೌರಿ ಕಂಪನಿಯ ಉತ್ಪನ್ನಗಳನ್ನು ಹೋಮ್ ನೀಡ್ಸ್ ಕಾರ್ಡ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯು ಮಾರ್ಕೆಟನ್ನು ಮಾಡ್ತಾ ಇದೆ. ಇದರ MD ಆಗಿರ್ತಕ್ಕಂಥ ನಂಜುಂಡಸ್ವಾಮಿಯವರು ಇಂದು ದೇವನಹಳ್ಳಿ ಏರ್ಪೋರ್ಟ್ ರೋಡ್ನಲ್ಲಿ ಮತ್ತು ಹೆಬ್ಬಾಳ ಜಂಕ್ಷನ್ ಕ್ರಾಸ್ ಬಳಿ ಇರತಕ್ಕಂಥ ಹಯಾತ್ ಸೆಂಟ್ರಿಕ್ ಹೋಟೆಲ್ನಲ್ಲಿ ಸಭೆಯೊಂದನ್ನು ನಡೆಸಿ ಅಂದು ಬಂದಿರತಕ್ಕಂಥ ಲೀಡರ್ಸ್ಗಳಿಗೆ ಸೂಕ್ತ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಇದರ ಜೊತೆಯಲ್ಲಿ ಈ ಒಂದು ಯೋಜನೆಯಲ್ಲಿ ಪಾಲ್ಗೊಂಡವರಿಗೆ ಉಚಿತವಾಗಿ ಬೆಂಗಳೂರಿನಿಂದ ವಿಮಾನದಲ್ಲಿ ನೇರವಾಗಿ ಕಾಶಿ ದೇವಸ್ಥಾನಕ್ಕೆ ಪ್ರಯಾಣವನ್ನು ಮಾಡುವ ಹಾಗೂ ಕಾಶಿಯಲ್ಲಿ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯವೂ ಸೇರಿದಂತೆ ವಿವಿಧ ದೇವಸ್ಥಾನಗಳಿಗೆ ತೆರಳಿ ದೇವರ ದರ್ಶನವನ್ನು ಮಾಡಿಸುವ ಗುರಿಯನ್ನು ಸುವರ್ಣಗೌರಿ ಫುಡ್ಸ್ ಆ್ಯಂಡ್ ಬೆವರೀಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ MD ಅವರಾದ ಶ್ರೀ ನಂಜುಂಡಸ್ವಾಮಿಯವರು ಅಯೋಧ್ಯೆ ಪ್ರವಾಸದ ಕುರಿತು ಮಾಹಿತಿಯನ್ನು ಈ ಸಂದರ್ಭದಲ್ಲಿ ನೀಡಿದ್ದಾರೆ. ಇದರ ಜೊತೆಯಲ್ಲಿ ಅವರು ಒಂದು ಕಿವಿಮಾತನ್ನು ಹೇಳಿ ಪ್ರತಿಯೊಬ್ಬರೂ ಕೂಡ ಈ ಒಂದು ವ್ಯವಹಾರದಲ್ಲಿ ಯಶಸ್ವಿಯಾಗಬೇಕಾದರೆ ಕನಿಷ್ಠ ಪಕ್ಷ 48 ಗಂಟೆಗಳ ಕಾಲ, ವಾರದಲ್ಲಿ 48 ಗಂಟೆಗಳ ಕಾಲ ಸತತ ಒಂದು ತರಬೇತಿ ಹೊಂದುವುದರಿಂದ ಈ ಒಂದು ಯೋಜನೆಯಲ್ಲಿ ಸಕ್ಸಸ್ ಆಗಲಿಕ್ಕೆ ಸಾಧ್ಯವಾಗುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನು MD ಆಗಿರ್ತಕ್ಕಂಥ ನಂಜುಂಡಸ್ವಾಮಿಯವರು ಸ್ಪಷ್ಟಪಡಿಸಿದ್ದಾರೆ. ಸ್ವರ್ಣಗೌರಿ ಕಂಪನಿ ನಮ್ಮ ಮನೆಗೆ ಊಟಕ್ಕೆ ಬಂದ ನನ್ನ ಫ್ರೆಂಡ್ಸ್ ಮತ್ತೆ ರಿಲೇಟಿವ್ಸ್ ನನ್ನ ಮೊಬೈಲ್ ಆ್ಯಪ್ಗಳನ್ನ ಚೆಕ್ ಮಾಡ್ತಾರೆ. ಇಷ್ಟು ರುಚಿಯಾದ ಅಡುಗೆನ ಯಾವ ರೆಸ್ಟೋರೆಂಟಿಂದ ಆರ್ಡರ್ ಮಾಡಿದ್ದೀನಿ ಅಂತ. ಹೋಟೆಲ್ನ ಮೀಸೋ ರುಚಿ ಮನೇಲಿ ಮಾಡೋ ಸೀಕ್ರೆಟ್ ಸ್ವರ್ಣಗೌರಿ ಮಸಾಲ. ಸಾಂಪ್ರದಾಯಿಕ ರುಚಿಯ ಸ್ವಾದಿಷ್ಟ ಮಸಾಲ ಸ್ವರ್ಣಗೌರಿ ಮಸಾಲ. ವೆಜ್ ಇರಲಿ ನಾನ್ ವೆಜ್ ಇರಲಿ ಎಲ್ಲದಕ್ಕೂ ಸೈ ಸ್ವರ್ಣಗೌರಿ ಮಸಾಲ. ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಸ್ವರ್ಣಗೌರಿ ಫುಡ್ ಆ್ಯಂಡ್ ಬ್ಯೂರೇಜಸ್ ಕಂಪನಿ ಮೀಟಿಂಗ್ನ ಹೆಬ್ಬಾಲ್ ಹಯಾತ್ ಸೆಂಟ್ರಿಕ್ ಹೋಟ್ಲಲ್ಲಿ ನಡೆಸ್ತಾ ಇದ್ದೀವಿ. ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿಯ ಸ್ವರ್ಣಗೌರಿ ಪುತ್ರ ನಂಜನಗೌಡ ಮಾತಾಡ್ತಾ ಇರೋದು. ನಾವು ಸ್ವರ್ಣಗೌರಿ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗಿ ಇಲ್ಲಿ ಒಂದು ಮೀಟಿಂಗ್ ಅರೇಂಜ್ ಮಾಡಬೇಕಂತ ನಮ್ಮ MD ಸರ್ ಕಡೆಯಿಂದ ಹಾಗೂ ನಮ್ಮ CEO ಸರ್ ಕಡೆಯಿಂದ ಪರ್ಮಿಷನ್ ತಗೊಂಡು ಮಾಡಿದ್ವಿ. ಈ ಒಂದು ಮೀಟಿಂಗ್ಗೆ MD ಸರ್ ಮತ್ತು ಪ್ರಕಾಶ್ ಸರ್ ಬಂದಿದ್ದರು. ಸವಿಸ್ತಾರವಾಗಿ ನಮಗೆಲ್ಲ ವಿಷಯವನ್ನು ತಿಳ್ಕೊಂಡಿದ್ದೀರಿ. ಒಳ್ಳೆ ಆಫರ್ ಕೊಟ್ಟರು. ನಾವು ಬಯಸದೇ ಬಂದ ಭಾಗ್ಯ ಬಂದಿದೆ. ಇಷ್ಟು ದಿವಸ ಅಯೋಧ್ಯೆ ಅಂತ ಹೇಳ್ತಾ ಇದ್ದೀವಿ ನಾವು. ಅದರ ಜೊತೆ ಕಾಶಿನೂ ಆ್ಯಡ್ ಆಗಿದೆ. ಇವತ್ತು ರಾತ್ರಿ ಯಾರು ಮಾಡ್ಕೊತಾರೋ ಅವರಿಗೆ ಇದು ಸೀಮಿತವಾಗಿರ್ತಕ್ಕಂಥದ್ದು. ನಾಳೆ ಮಾಡ್ಕೊಳ್ಳೋರಿಗೆ 39,000 ಇದೆ. ನೆಕ್ಸ್ಟ್ ಹೋಗೋರು 39,000ದಲ್ಲಿ ಕಾಶಿಗೂ ಹೋಗಿ ಬರ್ಬೋದು. ಒಳ್ಳೆ ಟ್ರಿಪ್ ಅರೇಂಜ್ ಮಾಡಿದ್ರೆ ಅವರಿಗೆ ನಮ್ಮ ಕಡೆಯಿಂದ ನಮ್ಮ ಸಂಸ್ಥೆಗೆ ಹೃತ್ಪೂರ್ವಕ ವಂದನೆಗಳು. ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಸುಮಾರು ಮಹಿಳಾ ಮಣಿಗಳು ಎಲ್ಲ ಕಡೆಯೇ ಮಹಿಳೆಯರೇ ಕಾರಬಾರು ಈಗ. ಯಾಕಂದರೆ ಸಿದ್ದರಾಮಯ್ಯನ ಸರ್ಕಾರ ಫ್ರೀ ಬಸ್ಗಳು ಬಿಟ್ಟವ್ರೆ. ಎಲ್ಲ ಫ್ರೀ ಬಸ್ಸು ಫ್ರೀ, ದುಡ್ಡು ಫ್ರೀ, ಅದೆಲ್ಲ ಫ್ರೀ ಇರೋದ್ರಿಂದ ಮಹಿಳೆಯರು ಹೆಚ್ಚು ಬಿಸ್ನೆಸ್ಗೆ ಬರ್ತಾ ಇದ್ದಾರೆ. ಸಂತೋಷ. ನಾನು ಮಹಿಳೆಯರಿಗೆ ಒಂದು ಸಲಹೆಯನ್ನು ಕೊಡ್ತಾ ಇದ್ದೀನಿ. ಸಿದ್ದರಾಮಯ್ಯನವ್ರ ಹೆಸರು ಚಿರಶಾಶ್ವತವಾಗಿ ಉಳಿಬೇಕಾದ್ರೆ ಮಹಿಳೆಯರು 2.5 ವರ್ಷ ಏನಿದೆ ಅಷ್ಟರ ಒಳಗಡೆ ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ರಿ. ನೀವೆಲ್ಲ ಶ್ರೀಮಂತರಾಗ್ರಿ. ನೀವು ಯಾವ್ಯಾವ ದೇವಸ್ಥಾನಗಳು ನೋಡಬೇಕೋ ಎಲ್ಲ ನೋಡ್ಕೊಂಬರ್ರಿ. ನಮ್ಮ ಕರ್ನಾಟಕ ರಾಜ್ಯದನ್ನ ಪರ್ಯಟನೆ ಮಾಡಿರಿ ಅಂತ ನಾನು ಅವ್ರಿಗೆ ತಮಾಷೆಗೆ ಹೇಳ್ತಾ ಇರ್ತೀನಿ. ಕೆಲವರೆಲ್ಲ ಅದೇ ಥರ ಮಾಡ್ತಾಯಿದ್ದಾರೆ. ನೀವು ದುಡ್ಡು ಕೊಡ್ದೇ ಬಿಸ್ನೆಸ್ ಮಾಡ್ಬೋದು. ಕಂಪನಿಯಲ್ಲಿ ಬಂದರೂ ದುಡ್ಡು ಕೊಡೋಷ್ಟಿಲ್ಲ. ನಮ್ಮದು ದುಡ್ಡು ಬಿಸ್ನೆಸ್ ಅಲ್ಲ. ಮನುಷ್ಯನಿಗೆ ಬದುಕೋದಕ್ಕೆ ದುಡ್ಡು ಬೇಕು, ಬದುಕೋದಕ್ಕೆ ಬ್ಲಡ್ ಬೇಕು. ದುಡ್ಡು ಬ್ಲಡ್ಡು ಇದ್ದರೆ ಜೀವನ, ಇಲ್ಲ ಅಂದರೆ ಜೀವನ ಇಲ್ಲ. ಅಂಥ ಪರಿಸ್ಥಿತಿ ನಾವು ಬದುಕ್ತಾ ಇದ್ದೀವಿ.
ಇವತ್ತು ಕಾಸ್ಟ್ಲಿ ಪ್ರಪಂಚ, ಎಲ್ಲೂ ಹೋದ್ರೂ ನಾವು ಬದುಕೋಕ್ಕಾಗಲ್ಲ. ಒಂದು ಸ್ಟಾರ್ ಹೋಟ್ಲಲ್ಲಿಗೆ ಕಾಫಿ ಕುಡಿಬೇಕಾದ್ರೆ 500 ರೂಪಾಯಿ ಕೊಡಬೇಕಾಗಿದೆ, ಅಂಥ ಪರಿಸ್ಥಿತಿಯಲ್ಲಿ ಬಂದಿವಿ. ಆದರೂ ಅದನ್ನು ಹಿಮ್ಮೆಟ್ಟಿಸಿ ಇವತ್ತು ನಾವು ಸ್ಟಾರ್ ಹೋಟ್ಲಲ್ಲಿ ಮೀಟಿಂಗ್ ಮಾಡ್ತಾಯಿದ್ದೀವಿ. ಅಂದರೆ ನಮ್ಮ ಬೆಳವಣಿಗೆ, ನಮ್ಮ ಆದಾಯ, ಇನ್ಕಮ್ಮು ಸಂಸ್ಥೆ ನಮಗೆ ತಂದು ಕೊಟ್ಟಿದೆ. ನಂತರ ನಾನು ಬರಬೇಕಾದ್ರೆ ಒಬ್ಬ ರೈತನಾಗಿ ಕೆಲಸ ಮಾಡಿಕೊಂಡು ಹೊಲದಲ್ಲಿ ಕೆಲಸ ಮಾಡ್ತಾಯಿದ್ದನು. ಬಿಸ್ನೆಸ್ ಮಾಡಿದೆ, ಕೈ ಸುಟ್ಕೊಂಡೆ. 2019ರಲ್ಲಿ ಕೋಟ್ಯಾಧಿಪತಿ, 2020ರಲ್ಲಿ ಭಿಕ್ಷಾಧಿಪತಿ, ಕೊರೋನಾ ಬಂದ ಮೇಲೆ. ಈಗ ಮತ್ತೆ ಕೋಟ್ಯಾಧಿಪತಿ, ಈಗ 1 ಕೋಟಿಗೆ ಆಗಿದ್ದೀನಿ. ಸ್ವರ್ಣಗೌರಿಯಲ್ಲಿ 100 ಕೋಟಿ ಸಂಪಾದನೆ ಮಾಡ್ತಕ್ಕಂಥ ಒಂದು ಅವಕಾಶ ಇದೆ. ಯಾರೇ ಬನ್ನಿರಿ, ವಿಚಾರ ಸರಿಯಾಗಿ ತಿಳ್ಕೊಳ್ರಿ, ನೀವು ಈ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗ್ತೀರಾ. ಇದುವರೆಗೂ 3 ಕಾರು ವಿನ್ ಆಗಿತ್ತು. ನಾನು ಮೊದಲನೇ ಕಾರು ವಿನ್ ಮಾಡಿದ್ದು ನಾನು, 5ನೇ ಕಾರು ವಿನ್ ಮಾಡೋದು ನಾನು, 8ನೇ ಕಾರು ವಿನ್ ಮಾಡೋದು ನಾನು, ಈಗ 26ನೇ ಕಾರು ವಿನ್ ಮಾಡ್ತಾರೋದು ನಾನು. ಸಂಸ್ಥೆಯಲ್ಲಿ 25 ಕಾರಲ್ಲಿ ವಿನ್ ಆಗಿದೆ. ಈಗ 26ನೇ ಕಾರು ಸಹ ನನಗೆ ಗೊತ್ತಿಲ್ಲದೇ ಬಂದಿದೆ. ನನಗೆ ಈಗ ಎಲ್ಲ ಕಾರುಗಳು ಹೆಂಗೆ ಮಾಡಬೇಕಂತ ತಿಳ್ಕೊಂಡು ಮಾಡಿದೆ. ಈಗ ಬಿಸ್ನೆಸ್ ಮಾಡಿದ್ದಕ್ಕೆ ಅದಷ್ಟು ಕದೆ ತಾನಾಗಿ ಒಲಿದು ಬಂದಿದೆ ಅದೃಷ್ಟಲಕ್ಷ್ಮಿ. ಅದು ಸಹ ನಿಮ್ಮ ಮನೆ ಬಾಗಿಲಿಗೂ ಬರ್ತದೆ. ಸಂಶಯ ಪಡಬೇಡ್ರಿ, ಸಂದೇಹ ಪಡಬೇಡ್ರಿ. ಬಿಸ್ನೆಸ್ನ ಜವಾಬ್ದಾರಿಯಿಂದ ತಿಳ್ಕೊಂಡು ಮಾಡಿದ್ರೆ ನೀವೆಲ್ಲ ಸಕ್ಸಸ್ ಆಗೋದಲ್ಲಿ 2 ಮಾತೇ ಇಲ್ಲ. ಇವತ್ತು ಹಣ ಇಲ್ಲದೆ ಇದ್ದರೆ ಏನು ನಮ್ಮ ಕೆಲಸ ಏನೂ ಆಗೋದಿಲ್ಲ. ನಾವು ಎಷ್ಟು ಪುಣ್ಯ ಮಾಡಿದೆವೋ, ಇಷ್ಟು ವಯಸ್ಸಾಗಿದೆ, ಹಿರಿಯರೆಲ್ಲ ಕುಂತಿದ್ದೀರಾ. ಕಾಶಿ, ಅಯೋಧ್ಯೆ ಕೆಲವರು ನೋಡಿದ್ರೆ, ಇಲ್ಲಿ ಒಬ್ಬರಿಬ್ಬರು ನೋಡಿರಬೇಕು. ಯಾರಪ್ಪ ಸೀನಣ್ಣ, ಯಾರು ನೋಡಿದ್ರಿ? ಎತ್ತಿ ಕೈ ಮೇಲೆ. ಸೀನಣ್ಣವ್ರು ಒಬ್ಬರು ಮಾತ್ರ ನೋಡಿದ್ರೆ ನಾವು ಇಷ್ಟು ಜನ ಕುಂತ್ಕೊಂಡಿದ್ದೀವಿ. ಇಷ್ಟು ಜನದಲ್ಲಿ 18 ಜನದಲ್ಲಿ ಒಬ್ಬರು ಮಾತ್ರ ಅಯೋಧ್ಯೆ ನೋಡಿದರೆ, ಒಬ್ಬರು ಮಾತ್ರ ಕಾಶಿಗೆ ಹೋಗಿದ್ದಾರೆ. ಇವತ್ತು ಸ್ವರ್ಣಗೌರಿಗೆ ಬಂದ ಮೇಲೆ ನಾವೆಲ್ಲ ಕಾಶಿ ನೋಡ್ತಾ ಇದ್ವಿ. ಜೊತೆಗೆ ನಮ್ಮ ಕುಟುಂಬಗಳನ್ನು ಕಾಶಿಗೆ ಕರ್ಕೊಂಡು ಹೋಗ್ತಾ ಇದ್ವಿ. ನಮ್ಮ ಮೊಮ್ಮಕ್ಕಳಿಂದ ಶುರು ಮಾಡಿಕೊಂಡು ನಮ್ಮ ಸಾರ್ ಒಂದು ಮಾತು ಕೇಳ್ತಾ ಇದ್ದಾರೆ ಅವತ್ತು. ನಿಜ, ಹಿಂದೆ ಇತ್ತು ಅವೆಲ್ಲನೂ, ಈಗ ಅದು ಯಾವುದಿಲ್ಲ. ಆಗ 3 ಕಾಲಾವಧಿ ಇತ್ತು: ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ. ಇವಾಗ ಏನಾಗಿದೆ, ಎಲ್ಲ ಉಲ್ಟಾಗಿದೆ. ಆದ್ದರಿಂದ ಆವಾಗ 18 ವರ್ಷಕ್ಕೆ ಮದುವೆ ಮಾಡೋರು, ಇವಾಗ 35 ವರ್ಷ ಆದರೂ ಮದುವೆನೇ ಮಾಡಿರೋಲ್ಲ. ಯಾಕಂದರೆ ಹೆಣ್ಣುಗಳೇ ಸಿಗ್ತಾ ಇಲ್ಲ. ಅಂಥ ಒಂದು ಪರಿಸ್ಥಿತಿ ಇರೋವಾಗ ನಾವು ಕಾಲಘಟ್ಟದಲ್ಲಿ ಹೋಗಬೇಕೇ ಹೊರತು ನಾವು ಕ್ವಶನ್ ಮಾರ್ಕ್ ಹಾಕ್ಕೊಂಡಿರ್ಬೋದು. ಉತ್ತರನ ಹುಡುಕಬೇಕು. ಉತ್ತರ ಹುಡುಕ್ಬೇಕಾದ್ರೆ ಏನು ಮಾಡಬೇಕು? ನಾವು ನಮ್ಮ ಕೆಲಸ ನಾವು ಮಾಡಬೇಕು. ನನ್ನ ಮೊಮ್ಮಕ್ಕಳ ಸಮೇತ ಎಲ್ಲ ಕುಟುಂಬ, ನನ್ನ ಮನೆಯಿಂದಲೇ 18 ಜನ ಹೊರಡಬೇಕಂತ ಡಿಸೈಡ್ ಮಾಡಿದ್ದೀವಿ. ಖಂಡಿತ ಅವ್ರನ್ನೆಲ್ಲ ಕರ್ಕೊಂಡು ಹೋಗೋಣ. ನೀವು ಜೊತೆಲಿರ್ತೀರಿ, ಚೆನ್ನಾಗಿ ಎಂಜಾಯ್ ಮಾಡೋಣ. ಅದೆಲ್ಲ ಮೆಮ್ರಿ ಸಾರ್ ಇದ್ದಾರಲ್ಲ, ಎಕ್ಸ್ಪರ್ಟ್ಗಳೆಲ್ಲ ಅವರು ಮಾತು ಕತ್ತಿ ಇದ್ದಂಗೆ ಅವ್ರದ್ದು. ಬಟ್ ಮನಸ್ಸಿದೆಯಲ್ಲ, ಹೂವಿಗಿಂತ ಮೃದು. ಅಂದರೆ ನನಗಿಂತೂ ಭಾರಿ ದೊಡ್ಡ ಮನುಷ್ಯರು. ಅವ್ರ ಹತ್ರ ನಾವು ಕಲಿಬೇಕು. ಯಾಕೆ ಅವ್ರು ಆ ಥರ ಮಾತಾಡ್ತಾರೆ? ಅವರು ಕಷ್ಟಪಟ್ಟಿರೋದನ್ನು, ಅವ್ರು ಕಳ್ಕೊಂಡಿರೋದನ್ನ ಮಾತಾಡ್ತಾ ಇದ್ದಾರೆ. ನಾನು ಹಾಗೇನೆ ಮಾತಾಡೋದು. ಯಾಕೆ ಗೊತ್ತಾ? ನಾನು ಕಳ್ಕೊಂಡಿದ್ದೀನಿ. 40 ಎಕರೆ ಜಮೀನ್ದಾರನು, 10 ಮನೆ ಕಟ್ಟಿದ್ದಂಥವನು ಕೋಲಾರಲ್ಲಿ. ಎಲ್ಲ ಮಾರಾಟ ಮಾಡಿದ್ರು. ಏನಕ್ಕೆ? ಯಾರಿಗೋ ಮಾಡೋಕ್ಕೆ ಹೋಗಿ. ಅದಕ್ಕೆ ನಾನು ಇವತ್ತು ಹೇಳ್ತಾ ಇದ್ದೀನಿ, ಹೆಂಡತಿ ಮಕ್ಕಳ ಬಗ್ಗೆ ಆಲೋಚನೆ ಮಾಡಿ. ಎದೆ ತಟ್ಟು ಹೇಳ್ತೀನಿ, ನನಗೆ ಭಯ ಇಲ್ಲ. ನಾವು ಹೆಂಡತಿ ಮಕ್ಕಳ ಬಗ್ಗೆ ಆಲೋಚನೆ ಮಾಡಬೇಕು. 63 ವರ್ಷ ನಾನು ಆಲೋಚನೆ ಮಾಡಿಲ್ಲ. ಈಗ ಬಂದಿರೋ ನನ್ನ ಹೆಂಡತಿ ಮಕ್ಕಳ ಬಗ್ಗೆ ಆಲೋಚನೆ ಮಾಡಬೇಕಂತ ಕೆಲವರಿಗೆಲ್ಲ ನಾನು ಸಾರಿ ಹೇಳ್ತಾ ಇದ್ದೀನಿ. ಮಾಡೇ ಮಾಡ್ತೀನಿ. ಬೇರೆಯವ್ರಿಗೆಲ್ಲ ಮಾಡೋಕ್ಕಾಯ್ತು, ಈಗ ನಮ್ಮ ಹೆಂಡತಿ ಮಕ್ಕಳು ಮಾಡೋಕ್ಕಾಗಲ್ವ? ಆಗ್ತಾರೆ. ನಮ್ಮ ಸಾರ್ ಹೇಳ್ದಂಗೆ 5 ಜನ ತಾಯಿಯರು ನೋಡಿ. ಇಷ್ಟು ದಿನ ನಾವು ಇಬ್ಬರೇ ತಾಯಿರು ಅಂದ್ಕೊಂಡಿದ್ದೆ. ಏನು, ಎತ್ತ ತಾಯಿ, ಆಮೇಲೆ ಹೆಂಡತಿನೂ ತಾಯಿ ಅಂದ್ಕೊಂಡಿದ್ವಿ. ಯಾಕಂದರೆ ಪೋಷಣೆ ಮಾಡೋದವ್ರೆ. ಈಗ ನಮ್ಮ ಸಾರ್ ಬಾಯಿಂದ ಕೇಳಿದ್ದು ನಾವು 5 ಜನ ತಾಯಿಯಂದಿರ್ತಾರೆ ಅಂತ. ನಿಜವಾಗ್ಲೂ ನೋಡಿ, ಎಷ್ಟು ದೊಡ್ಡ ವಿಚಾರ ಮಾತಾಡಿದ್ರೆ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕು ಹೇಳಿ. ಕೆಲವೊಂದು ಸಲ ಅವ್ರು ಮಾತಾಡಿದಾಗ ಇರಿಟೇಟ್ ಆಗುತ್ತೆ. ನಮಗೂ ಇಲ್ಲ ಅಂತಲ್ಲ, ಇರಿಟೇಟ್ ಆಗುತ್ತೆ. ಬಟ್ ಅವ್ರಿಗೋಸ್ಕರಲ್ಲ, ಅವ್ರ ಹೆಂಡತಿ ಮಕ್ಕಳು ಬದುಕೋಕ್ಕಲ್ಲ ಅವ್ರು ಹೇಳೋದು. ನಾವು ಬದುಕೋಕ್ಕೆ, ನಮ್ಮ ಹೆಂಡತಿ ಮಕ್ಕಳು ಬದುಕೋಕ್ಕೆ, ನಮ್ಮ ಖಜಾನೆ ತುಂಬಿಸ್ಕೊಳ್ಳೋಕೆ ಅವ್ರು ಹೇಳ್ತಾರೆ. ಸರಿನಾ? ಅದು ಅವ್ರ ಮಾತು ಕೇಳಿದ್ರೆ ನಾವು ಸಕ್ಸಸ್ ಆಗೋದ್ರಲ್ಲಿ 2 ಮಾತೇ ಇಲ್ಲ. ಯಾಕಂದರೆ ಅವ್ರ ಹತ್ತಿರದಿಂದ ಬಲ್ಲೆಯನ್ನು ಅವರು ನಾನು ಪಕ್ಕದ ರೂಮ್ಗಳಲ್ಲಿ ಮಲಗ್ತಾ ಇದ್ದೀವಿ. ನಾನು ಅವತ್ತೇ ಸಜೆಷನ್ ಕೊಟ್ಟವ್ರಿಗೆ. ಅವ್ರು ಹೇಳಿದ್ರು, ಯಾರೋ ಮಾತು ಕೇಳ್ತಾರೆ. ನಿಜಾನೇ, ನಾವು ಯಾರ ಮಾತಾದ್ರು ಕೇಳ್ತೀವಿ. ಅದಕ್ಕೆ ಹೆಂಡತಿ ಮಾತು ಕೇಳೋದು, ಇಲ್ಲ ಮಕ್ಕಳು ಮಾತು ಕೇಳೋದು. ಏನಾದರೂ ಹೆಚ್ಚು ಕಡಿಮೆ ಅವ್ರು ನೋಡ್ಕೊತಾರೆ. ಬೇರೆ ಒಂದು ಮಾತು ಕೇಳಿ ಆಡಿದ್ರೆ ನಮಗೆ ಯಾರೂ ಆಗೋದಿಲ್ಲ. ಇಂಥ ಒಂದು ಸಂಸ್ಥೆಗೆ ನಾವು ಬಂದಿರೋದು ನಮ್ಮದೆಲ್ಲರೂ ಭಾಗ್ಯ. ಜೊತೆಗೆ ತುಂಬ ಜನ ಎಲ್ಲ ಕಳ್ಕೊಂಡು ಬಂದಿದ್ರು, ಎಲ್ಲ ಕೈ ಸುಟ್ಕೊಂಡು ಬಂದಿದ್ದರು. ನಾನು ಕೈ ಸುಟ್ಕೊಂಡು ಬಂದವರೆ. ನನಗೆ ಇಷ್ಟು ಬೇಗ ಇಂಥ ಅವಕಾಶಗಳು ಸಿಗ್ತಾರೆ ಅಂತ ನಾನು ಅಂದ್ಕೊಂಡಿಲ್ಲ. ಇವತ್ತು ನಮ್ಮ ಸ್ವರ್ಣಗೌರಿ ಕಂಪನಿಯ MD ಆದ ನಂಜುಂಡಯ್ಯ ಸಾರು ಮತ್ತು CEO ಆದ ಪ್ರಖ್ಯಾತ್ ಸಾರು ಬಂದು ನಮಗೆ ಹೆಬ್ಬಾಲ್ ಹಯತ್ ಸೆಂಟ್ರಿಕ್ ಹೋಟ್ಲಲ್ಲಿ ನಮ್ಮನ್ನು ಎಲ್ಲರನ್ನೂ ಮೀಟಿಂಗಿಗೆ ಕರೆದು ನಮ್ಮ ಸ್ವರ್ಣಗೌರಿನಲ್ಲಿ ನಾವು ಹೇಗೆ ಸಕ್ಸಸ್ ಆಗಬೇಕು ಅನ್ನೋದ್ರ ಬಗ್ಗೆ ಅವರು 42 ಅವರ್ಸ್ ನಾನು ಟ್ರೈನಿಂಗ್ ಕೊಡ್ತೀನಿ. ಆ ಟ್ರೈನಿಂಗಲ್ಲಿ ನೀವು ಕಲ್ತರೆ ಲೈಫಲ್ಲಿ ಸಕ್ಸಸ್ ಆಗ್ತೀರಾ ಅಂತ ಅಂದ್ಬಿಟ್ಟು ಬೇಸಿಕ್ ಪಾಯಿಂಟ್ಸ್ ಎಲ್ಲ ನಮಗೆ ಇನ್ಫಾರ್ಮ್ ಮಾಡಿ ಎಜುಕೇಟ್ ಮಾಡಿ ಹೋಗಿದ್ದಾರೆ. ಥ್ಯಾಂಕ್ ಯು. ನಮಸ್ಕಾರ. ನಾನು ವಿಜಯಲಕ್ಷ್ಮಿ,
ಸ್ವರ್ಣಗೌರಿ ಕಂಪ್ನಿನಲ್ಲಿ ನಾನು 4 ತಿಂಗಳಾಗಿದೆ ಸೇರಿಕೊಂಡು. ಇದು ಫುಡ್ ಬಿಸ್ನೆಸ್ಸು ತುಂಬ ಒಳ್ಳೆ ಬಿಸ್ನೆಸ್ಸು ಅಂತ ಅಂದ್ಬಿಟ್ಟು ಮಸಾಲೆ ಐಟಮ್ಸ್ ಎಲ್ಲನೂ ನಾವು ಉಪಯೋಗ ಮಾಡಲೇಬೇಕು ಅಂತ ನಿರ್ಧರಿಸ್ಕೊಂಡು ಇದು ಬಂದಿದ್ದ 2 ಮಂತ್ಸಲ್ಲೇ ನಾ 2 ಕಾರು ಅಚೀವ್ ಆಗಿದ್ದೀನಿ. ಅವರು ಆಫರ್ ಕೊಟ್ಟಿದ್ದರು, ಅದರಲ್ಲಿ ಅಚೀವ್ ಆಗಿದ್ದೀನಿ. ತುಂಬ ಖುಷಿ ಆಗುತ್ತೆ. ಮತ್ತು 3 ಕಪಲ್ ವಾಚಸ್ ವಿನ್ನರು, ಮತ್ತು ಈಗ ಅಯೋಧ್ಯೆಗೂ ಅಚೀವ್ ಆಗಿದ್ದೀನಿ. ತುಂಬ ಖುಷಿ ಆಗುತ್ತೆ. ನಮ್ಮ ಟೀಮ್ ಜೊತೆ ಯಾವಾಗಲೂ ಲವಲವಿಕೆಯಿಂದ ನಾವು ಮಾತಾಡ್ತಾ ಮಾಡ್ತಾ ಇರ್ತೀವಿ. ತುಂಬ ಚೆನ್ನಾಗಿದೆ. MD ಅವ್ರಿಗೂ ಈ ಆಪರ್ಚುನಿಟಿ ಕೊಟ್ಟ ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು. ಇವತ್ತು MD ಅವರು ಬಂದಿದ್ರಲ್ಲ, ಏನು ಹೇಳಿದರು ಅವರು ನಂಜುಂಡೇಗೌಡರು? ಅದೇ ಇವತ್ತು MD ಅವ್ರು ಬಂದಿದ್ದರು. ನಮಗೆ ಅಯೋಧ್ಯೆಗೆ ಹೋಗೋದಕ್ಕೆ ಏನು ಪ್ಲ್ಯಾನು, ಹೆಂಗೆ ಅಂತ ಲೈಫಲ್ಲಿ ಹೆಂಗೆ ಸಕ್ಸಸ್ ಆಗಬೇಕು ಅಂತ ಅದಕ್ಕೂ ಎಲ್ಲ ಅವರು ನಮಗೆ ಪಾಯಿಂಟ್ ಬೈ ಪಾಯಿಂಟ್ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಆದರೂ ಕೂಡ ಚೇಂಜಸ್ ಆಗಬೇಕು. ನಾನು ಹೇಗಿದ್ದೆ, ಹೇಗಾದೆ, ಮುಂದೆ ಏನಾಗ್ತೀನಿ, ಇದೆಲ್ಲ ನಿಮಗೆ ಮಾಡಲಾಗ್ತಾಯಿದ್ದೀನಿ. ಯಾಕಂದರೆ ನಾನು ವ್ಯವಸಾಯ ಮಾಡ್ತಕ್ಕಂಥ ರೈತನ ಮಗ. ನಾನು ಅವತ್ತು ಬರಬೇಕಾದ್ರೆ ಕಿಟ್ ತೊಗೋಬೇಕಾದ್ರೆ ಸಾಲ ಮಾಡಿ ಬಂದು ಕಿಟ್ ತೊಗೊಂಡ್ಬಂದೆ. ಇದೆಲ್ಲ ಸಕ್ಸಸ್ ಆಗಿ ಯಾರು ಕಾರಣಕರ್ತರು? ಸಂಸ್ಥೆ ಜೊತೆಗೆ ಕಟ್ಟಿರ್ತಕ್ಕಂಥವರು, ಸಂಸ್ಥೆನ ಬೆಳೆಸ್ತಾ ಇರ್ತಕ್ಕಂಥವರು. ಅಂಥ ಜೊತೆ ನಾನು ಯಾವಾಗ ಸೇರಿದೆ ಆವಾಗ ನನ್ನ ಲೈಫ್ ಸ್ಟೈಲ್ ಚೇಂಜ್ ಆಯಿತು. ಇದನ್ನು ನಾವು ಎಲ್ರಿಗೂ ಮಾಡಲ್ಲ, ತೋರಿಸ್ಬೇಕು. ಕಾರ್ ಅಚೀವ್ಮೆಂಟ್ 100 ಕಾರ್ ಕೊಟ್ಟರು, ಯಾರೂ ವಿನ್ ಮಾಡಲಿಲ್ಲ. ನಾನು 72 ಗಂಟೆಯಲ್ಲಿ ವಿಲ್ ಮಾಡಿದೆ. ಅಂದರೆ ಆ ಕಾರೇ ನನಗೆ ಇವತ್ತು ಮಾರ್ಗದರ್ಶನ ಆಗಿತ್ತು. ಆ ಕಾರೇ ಇವತ್ತು ನನಗೆ ಕಾಲ್ನಡಿಗೆ ಆಗಿತ್ತು. ಕಾಲ್ನಡಿಗೆ ಇದ್ದನ್ನು ಕಾರಲ್ಲಿ ಕರ್ಕೊಂಬರ್ತಕ್ಕಂಥ ಒಂದು ಸಂಸ್ಥೆಗೆ ನನ್ನ ಅನಂತ ಧನ್ಯವಾದಗಳು. ನನ್ನ ಹೆಸರು ಬಂದು ರತ್ನ ಅಂತ. ನಾನು ಸ್ವರ್ಣಗೌರಿ ಅಂದರೆ ಫಸ್ಟು ಬೇರೆ ಬೇರೆ ನೆಟ್ವರ್ಕ್ ಮಾಡಿದ್ದೆ. ಎಲ್ಲಕ್ಕಿಂತ ನೋಡಿ ಇದು ನನಗೆ ತುಂಬ ಇಷ್ಟ ಆಯಿತು. ಆದರೆ ಸರ್ರು, ನಮ್ಮ ಹಿರಿಯವರಾದ ಸರ್ರು, ಅವ್ರ ಕಡೆಯಿಂದ ನಾನು ಲಾಗಿನ್ ಆಗಿದ್ದೀನಿ. ತುಂಬ ಖುಷಿ ಆಗ್ತೈತೆ. ನಾನು 15 ವರ್ಷದಿಂದ ನೆಟ್ವರ್ಕ್ ಮಾಡಿದ್ದೆ, ಆದರೆ ಇಂಥ ಅಪ್ಲೈನು ನಾನು ನೋಡೇ ಇರಲಿಲ್ಲ. ಆದರೆ ಕಂಪನಿ ನೋಡೋದಕ್ಕಿಂತ ಫಸ್ಟು ನಮ್ಮ ಅಪ್ಲೈನ್ ಇರ್ತಾರಲ್ಲ, ಆ ಕಡೆಯಿಂದ ನಾವು ಬೇಗ ಅಚೀವ್ ಆಗ್ತೀವಿ ಅನ್ನೋ ನಂಬಿಕೆ ನನಗಿತ್ತು. ಹಾಗಾಗಿ ಕಾದು ನಾನು ಗೌರಿ ಹಬ್ಬದ ದಿವಸ ID ಮಾಡಿದೆ. ಅದು ಇಷ್ಟು ಬೇಗ ಅಚೀವ್ ಆಗ್ತೀನಿ ಅಂತ ನನಗೆ ಗೊತ್ತೇ ಇಲ್ಲ, ಕನಸೇ ಇಲ್ಲ. ಆದರೆ 1 ವಾರ 15 ದಿನಕ್ಕೆ ಸ್ಯಾಲ್ರಿಗೆಲ್ಲ ಅಚೀವ್ ಆಗಿ ಇಷ್ಟು ಬೇಗ ಅಚೀವ್ ಆಗ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ಏನೋ ಚಿಕ್ಕದಾಗಿ ಮಾಡ್ಕೋಗೋಣ ಅಂತ ಬಂದೆ. ನಮ್ಮ ಸರ್ ಕಡೆಯಿಂದ ನಮಗೆ ತುಂಬ 1 ವಾರ 15 ದಿವಸದಲ್ಲೆಲ್ಲ ಅಚೀವ್ ಆಗಿದೆ. ತುಂಬ ಖುಷಿ ಆಗ್ತೈತೆ. ಅದನ್ನು ನಾವು ಉಳಿಸ್ಕೊಂಡು ಆದಷ್ಟು ಬೇಗ ನಾವು ನನ್ನ ಆಸೆ ಇದೆ, ಈ ತಿಂಗಳಲ್ಲೇ ನಾನು 24 ಅಚೀವ್ ಮಾಡಬೇಕಂತಿದ್ದೀನಿ. ಆದಷ್ಟು ಬೇಗ ಕಾರ್ ವಿನ್ನರ್ ಆಗಬೇಕಂತಿದ್ದೀನಿ. ಥ್ಯಾಂಕ್ ಯು. ನಮಸ್ತೆ, ನನ್ನ ಹೆಸರು ಯಶೋಧ. ನಮ್ಮದು ಬೇಟ್ರಾಯಂಪುರ. ಸ್ವರ್ಣಗೌರಿ ಅನ್ನೋ ಕಂಪ್ನಿಗೆ ನಾನು ಜಾಯ್ನ್ ಆಗಿ 4 ಮಂತ್ಸ್ ಆಯಿತು. ಸ್ಟೆಪ್ ಬೈ ಸ್ಟೆಪ್ ನಾನು ಇವಾಗ ಅಚೀವ್ಮೆಂಟ್ ಮಾಡ್ತಾಯಿದ್ದೀನಿ. ಈಗ ಫಸ್ಟ್ನೇ ಅಚೀವ್ಮೆಂಟ್ ಬಂದು ನಾನು ವಾಚ್ ವಿನ್ನರು, 2 ಕಪಲ್ ವಾಚ್ ತೊಗೊಂಡಿದ್ದೀನಿ. ಮತ್ತು 2ನೇ ಅಚೀವ್ಮೆಂಟ್ ಬಂದು ಅಯೋಧ್ಯೆಗೆ ಟ್ರಿಪ್ಗೆ ಅಚೀವ್ಮೆಂಟ್ ಆಗಿದ್ದೀನಿ. ನೆಕ್ಸ್ಟು ಕಾರ್ ಅಚೀವ್ಮೆಂಟ್ ಮಾಡಬೇಕಂತ ತುಂಬ ಆಸೆ ಇದೆ. ಖಂಡಿತವಾಗಿ ನಾನು ಕಾರ್ ಅಚೀವ್ಮೆಂಟ್ ಮಾಡ್ತೀನಿ. ಬಟ್ ನಾನು ಅಚೀವ್ಮೆಂಟ್ ಮಾಡೋದಲ್ಲ, ನನ್ನ ಕೆಳಗಡೆ ಬರೋಂಥ ಟೀಮ್ಗೂ ನಾನು ಅಚೀವ್ಮೆಂಟ್ ಮಾಡಬೇಕಂತ ನಾನು ಆಸೆಪಟ್ಟು ಜಾಯ್ನ್ ಆಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ಹಾಗೆ ನನಗೆ ಬಂದಂಥ ಕೆಲವೊಂದು ಅವಕಾಶಗಳು ನನ್ನ ಟೀಮ್ಗೂ ಬರಬೇಕಂತ ನಾನು ಕೇಳ್ಕೊತೀನಿ. ಹಂಗಾಗಿ ಸ್ವರ್ಣಗೌರಿ ತುಂಬ ಚೆನ್ನಾಗಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ನಮಸ್ಕಾರ. ಅಂತ ಒಂದು ಸಂಸ್ಥೆಯಲ್ಲಿ ಒಂದು 5 ತಿಂಗಳಲ್ಲಿ 5 ತಿಂಗಳಿಂದ ಬಿಸ್ನೆಸ್ ತೊಗೊಂಡೆ. ಕಂಪ್ನಿನಲ್ಲಿ ಏನೇನು ಆಫರ್ಸ್ ಕೊಟ್ಟಿದೆ ಅದೆಲ್ಲ ಅಚೀವ್ ಮಾಡಿದ್ದೀನಿ ಈಗಾಗಲೇ. ಇನ್ನೂ ಏನು ಜಸ್ಟು ನಾವು ಒಂದೊಂದು ಹೆಜ್ಜೆ ಇಡ್ತಾಯಿದ್ದೀವಿ, ಶಂಬೆಗಾಲ ಇಡ್ತಾಯಿದ್ದೀವಿ. ಅಷ್ಟರಲ್ಲೇ ನನಗೇನೇನು ಸಿಗಬೇಕೆಲ್ಲ ಸಿಕ್ಕಿದೆ. ನಿಮಗೆಲ್ಲ ಸಿಗಲಿ ಅಂತ ವಿಶೇಷವಾಗಿ ಇಲ್ಲಿ ಕರೆದಿರೋ ಉದ್ದೇಶ ಏನಂದರೆ, ಅಯೋಧ್ಯೆ ಟ್ರಿಪ್ ಇದೆ, ಅದು ಸಂತೋಷ ಆಗಿದೆ. ನಮ್ಮ ಸಾರು ಅಲ್ಲಿಗೆ ಅಯೋಧ್ಯ ಅಂದರೆ ಶಬರಿ ಎಷ್ಟೋ ವರ್ಷ ತಪಸ್ಸು ಮಾಡಿದ್ರು ಆ ರಾಮನ ದರ್ಶನಕ್ಕೋಸ್ಕರ. ನಮ್ಮ ದೇಶದಲ್ಲೂ ಕೂಡ 500 ವರ್ಷಗಳ ಹೋರಾಟ ನಡೆದು ಎಷ್ಟೋ ಜನ ಪ್ರಾಣತ್ಯಾಗ ಮಾಡಿದರು ರಾಮ ಮಂದಿರ ಕಟ್ಟೋದಕ್ಕೋಸ್ಕರ. ಅಂಥ ಒಂದು ಮಂದಿರನ ನಮಗೆ ತೋರಿಸ್ತೀನಿ, ಕೆಲವೇ ದಿನಗಳಲ್ಲಿ ತೋರಿಸ್ತೀನಿ ಅಂದರು. ಈಗ ತುಂಬ ಜನ ಮಹಿಳೆಯರು ಹೌದೌದು ಕೊಡ್ತೀನಿ. Each. Why? Hey, I am member. ಹೆಸರು ಸೀನಪ್ಪ ಅಂತ, ಕೋಲಾರ. ನಾನು ಒಂದು ಅಫಿಷಿಯಲ್ಲು, ರಿಟೈರ್ಡ್ ಆಗಿ 10 ವರ್ಷ ಆಯಿತು. ನಾನು ಈ ಸಂಸ್ಥೆಗೆ ಬರಬೇಕಾದ್ರೆ ನಮ್ಮ ನಂಜುಂಡೇಗೌಡರೇ ಕಾರಣ. ನನ್ನ 2 ತಿಂಗಳಿಂದನೂ
ಈ ಸಂಸ್ಥೆಗೆ ಸೇರಿಕೊಂಡ ಮೇಲೆ ಒನ್ ಬೈ ಅನ್ನು ಗೈಡೆನ್ಸ್ ತಗೊಂಡು ನಾವು ಅದರ ಅಭಿವೃದ್ಧಿ ಕಡೆಗೆ ಗಮನ ಹರಿಸ್ತಾ ಇದ್ದೀವಿ. ಆ ಅಭಿವೃದ್ಧಿನೂ ಹಾಗೆ ಆಗ್ತಾ ಇದೆ. ಒಂದು ಕಮಿಷನ್ ತಗೊಂಡಿದ್ದೀನಿ, ಒಂದು ಕಮಿಷನ್ನು ನಮಗೆ ಕಂಪನಿಯಿಂದ ಬಂದಿದೆ, ಆಮೇಲೆ ಸ್ಟಾಪ್ ಆಗಿದೆ, ಈಗ ರನ್ ಮಾಡ್ತಾ ಇದ್ದೀವಿ. ಕಾರ್ ಅಚ್ಯೂಟ್ಮೆಂಟು ಕೂಡ ಆಗಿದೆ. ನಾನು ಅಯೋಧ್ಯ, ಕಾಶಿ ಮತ್ತು ಕುಂಭಮೇಳ ಇವೆಲ್ಲ ಟೂರ್ ಬಂದಿದ್ದೀನಿ. ಆದರೂ ಕೂಡ ನನ್ನ ಅದೃಷ್ಟ ಸೆಕೆಂಡ್ ಟೈಮ್ ಕೂಡಿ ಬರ್ತಾ ಇದೆ. ಆದ್ದರಿಂದ ನಾವು ಅಚೀವ್ಮೆಂಟ್ಗೆ ರೆಡಿಯಾಗಿದ್ದೀವಿ. ಇಷ್ಟು ಹೇಳಿ ಮುಗಿಸ್ತಾ ಇದ್ದೀವಿ. ಅಚೀವ್ ಮಾಡಿದ್ರು, ನಾವು ಅಚೀವ್ ಮಾಡ್ಬೋದು. ಇದರಲ್ಲಿ ಎರಡು ಮಾತೇ ಇಲ್ಲ. ನಿಮಗೆಲ್ರಿಗೂ ದೇವರು ಒಳ್ಳೇದು ಮಾಡ್ತಾನೆ, ಒಳ್ಳೆಯದಾಗಲಿ. ಈಗ ಏನು ನಾಳೆ ಟಿಕೆಟ್ ಬಂದಮೇಲೆ ಏನು ಬಿಸ್ನೆಸ್ ನಡೀತದೆ, ಅಲ್ಲಿಂದ ಆಚೆಗೆ ಒಂಥರ ಬಿಸ್ನೆಸ್ ನೋಡಿ. ಟಿಕೆಟು ಈಗ ಮೇಡಮ್ ಕೈ ಕೊಳ್ಳಿ, ಅವ್ರು ಕನ್ಸ್ಕೊಂಡಿದ್ರು ನಾನು ಇನ್ನು ಹೋಗೋಣ ಅಂತ. ನಾನು ಅವ್ರ ಯಜಮಾನನ ಕರ್ಕೊಂಡು ಹೋಗಮ್ಮ ಅಂತ ಹೇಳಿದ್ದೀನಿ. ಅದೇ ನಮ್ಮ ಭಾಗ್ಯ ಮೇಡಮ್ ನೋಡಿ. ನನ್ನ ಟೀಮಲ್ಲಿ ಫಸ್ಟ್ ಭಾಗ್ಯ ಮೇಡಮ್ಗೆ, ಭಾಗ್ಯದ ಲಕ್ಷ್ಮೀ ಮೇಡಮ್. ಹೌದು, ಡಬಲ್ಲು. ಹೌದೌದು, ದುಡ್ಡು ಕೊಡ್ಬೇಕಷ್ಟೇ. ಡಬಲ್ ಅಲ್ಲ, ದುಡ್ಡು ಕೊಡ್ಬೇಕಷ್ಟೇ. ಅಲ್ಲ, ಅದನ್ನು ಬೇರೆ ರೀತಿ ವ್ಯವಸ್ಥೆ ಮಾಡಿದ್ದೀವಿ. ಅದನ್ನು ಇಲ್ಲಿ ಹೇಳೋದು ಬೇಡ, ನಮ್ಮ ಮನಸ್ಸನ್ನು ಹೇಳ್ತೀನಿ. ನಿಮ್ಗೆ ಇಲ್ಲಿ ಹೇಳ್ಬೇಕು ಅಲ್ಲಿ ಹೇಳ್ತೀನಿ. ಚೀಪ್ ಆ್ಯಂಡ್ ಬೆಸ್ಟು ಕಂಪ್ನಿ ಒಂದು ಆಫರ್ ಕೊಟ್ಟಿದೆ. ನಂಜನಗೌಡ ಒಂದು ಆಫರ್ ಕೊಡ್ತಾನೆ. ಅದೇ ನಂಜನಗೌಡ ಅಂದರೆ ಅದೇ ಡಿಫ್ರೆಂಟ್ ಅಂತ ಹೇಳೋದು. ನಂಜನಗೌಡನೇ ಒಂದು ಆಫರ್ ಇರ್ತದೆ, ಕಾಂಪ್ಲಿಮೆಂಟ್ರಿ ಕೊಡ್ತೀನಿ ರೀ. ಇಲ್ಲಿ ಹೇಳ್ಬಾರ್ದು, ಅದು ಹೇಳೋ ಜಾಗದಲ್ಲಿ ಹೇಳ್ತೀನಿ. ಇಲ್ಲಿ ಹೇಳಿದ್ರೆ ಇದೆಲ್ಲ ಹೊರಗಡೆಗೆ ಹೋಗ್ತದೆ, ಆಮೇಲೆ ತೊಂದರೆ ಆಗ್ತದೆ. ಯಾಕಂದರೆ ನಾವು ನೋಡಿ, ಮೈಕ್ ಮುಂದೆ ನಿಂತ ಸಾಹಿತಿ, ಕನ್ನಡಿ ಮುಂದೆ ನಿಂತ ಯುವತಿ, ಇವರಿಗೆಲ್ಲ ಸಮಯದ ಇತಿಮಿತಿ, ಸಮಯ ಪ್ರಜ್ಞೆ ತಪ್ಪಿ ನಾವೇನಾದರೂ ಮಾತಾಡಿದ್ರೆ ಇದು ಲೈವ್ ಕಾಸ್ಟ್ ಆಗ್ತಾ ಇದೆ, ಟಿ ವಿನಲ್ಲಿ ಹೋಗ್ತದೆ ಅಲ್ವೇ. ಟಿ ವಿನಲ್ಲಿ ಹೋದಾಗ ಏನು ಮಾಡ್ತಾರೆ, ನನ್ನ ಬಂದು ಹಿಡ್ಕೊತಾರೆ, ಇಲ್ಲ ಕಂಪ್ನಿ ಮ್ಯಾನೇಜ್ಮೆಂಟ್ ಕೇಳ್ತಾರೆ ನೀನು ಯಾಕಪ್ಪ ಹೇಳಿದೆ ಅಂತ. ಅದು ನಮ್ಮ ಸೀಕ್ರೆಟು, ನನ್ನ ಸ್ವ ಇಚ್ಛೆ. ಅದು ನಾನು ಏನು ಬೇಕಾದ್ರೂ ಕೊಟ್ಟು ಫ್ರೀಯಾಗಿ ಕರ್ಕೊಂಡು ಹೋಗ್ತೀನಿ. ನನ್ನ ಮನಸ್ಸಿಗೆ ಬಂದರೆ ಫ್ರೀಯಾಗಿ ಕರ್ಕೊಂಡು ಹೋಗ್ತೀನಿ, ಅದರ ವಿಚಾರ ಬೇರೆ. ಅದನ್ನು ಅಂಥ ಒಂದು ಅವಕಾಶ ಮಾಡಿಕೊಡ್ತಾರೆ. ಕಂಪಲ್ಸ್ ಕೇಳಿದ್ದೀನಿ. ಭಾಗ್ಯ ಮೇಡಮ್ಗೆ ಹೇಳಿದೆ, ಏನು ಮೇಡಮ್ ಅಂದೆ, ಸಾರ್ ನಮ್ಮ ಯಜಮಾನ ಕರ್ಕೊಂಡು ಹೋಗ್ಬೇಕು ಸರ್, ರೆಡಿ ಕಟ್ಟಿ ಪ್ಯಾಕೇಜ್ ಅಂತ ಹೇಳಿದ್ದೀನಿ. ಅವ್ರ ಯಜಮಾನ ಡ್ಯೂಟಿಯಲ್ಲಿದ್ದಾನೆ. ಬಂದ ಮೇಲೆ ಆಮೇಲೆ ನನ್ನ ಕಡೆಯಿಂದ ಈ ರೀಸೆಂಟಾಗಿ ಬಂದು ಸೇರಿಕೊಂಡ್ರು ಒಂದು 4-5 ಜನ ಹೆಣ್ಮಕ್ಳು. ರೀಸೆಂಟಾಗಿ ಬಂದು ಸೇರಿಕೊಂಡದವ್ರು 30,000 ಪ್ಯಾಕೇಜ್ ಬಂದು ಅನೌನ್ಸ್ ಆದಮೇಲೆ ಬಂದಿದ್ದಾರೆ. ಅವರಿಗೆ ನನ್ನ ಕಡೆಯಿಂದ ವಿಶೇಷವಾದ ಸ್ಥಾನಮಾನ ಇದೆ. ಮೊದಲನೇ ಏರ್ ಟಿಕೆಟು ಭಾಗ್ಯಲಕ್ಷ್ಮಿ ಕೊಡ್ತಾಯಿದ್ದೀನಿ. 2ನೇ ಟಿಕೆಟು ನಮ್ಮ ರತ್ನ ಮೇಡಮ್ಗೆ ಕೊಡ್ತಾಯಿದ್ದೀನಿ. 3ನೇ ಟಿಕೆಟು ನಮ್ಮ ಸರಸ್ವತಮ್ಮನವರು ಟಿಕೆಟ್ ಕೊಡಿಸೋದಕ್ಕೆ ನಮ್ಮ ಮನೆಯವರು ಒತ್ತಡ. ನಾವು ಹೋಗದಿದ್ರೂ ಪರವಾಗಿಲ್ಲ, ಸರಸ್ವತಮ್ಮನ ಟಿಕೆಟ್ ಕೊಡಿಸು ನೀನು ಅಂತ ಹೇಳಿದ್ಲು. ನಾವು ಆ ಯಮ್ಮನಿಗೊಂದು ಮಾತು ಕೊಟ್ಟಿದ್ದೆ, ಅಮ್ಮ ನೀನು ಸ್ಯಾಲ್ರಿ ಅಚೀವ್ ಮಾಡ್ತೀನಿ ಅಂತ. ಏನೋ ಇಲ್ಲಿ ಬಂದು ಸೇರ್ಕೊಂಡಾಗ ಆ ಯಮ್ಮನದು ಇತ್ತೋ ಇಲ್ಲೋ, ಬಂದು ಬಿಸ್ನೆಸ್ ಮಾಡಿದ್ಲು, ಪವರ್ ಲೈನಲ್ಲಿ ಇದ್ದಾಳೆ ಆ ಯಮ್ಮ, ಕಮಿಷನ್ ತೊಗೊಂಡಿದ್ದಾಳೆ. ಆಮೇಲೆ ಯಾರೂ ಬರಲಿಲ್ಲ ಪಾಪ, ಸಾಕಷ್ಟು ಬಿಸ್ನೆಸ್ ಮಾಡಿರೋಳು ಆ ಯಮ್ಮನು. ಅವರು ಡಿಸ್ಟ್ರಿಕ್ಟ್ ಇದು ಏಜೆನ್ಸಿ ತೊಗೊಂಡಿದ್ರು. ಅಂಥವ್ರು ಬಿಸ್ನೆಸ್ ಮಾಡೋಕ್ಕೋದ್ರೂ ಆಗಿಲ್ಲ. ಯಾಕಾಗಲ್ಲ ಅಂದರೆ ಎಲ್ಲರಿಗೂ ಒಂದೇ ಸಮಯ ಇರೋದಿಲ್ಲ. ಸಮಯ ಚೆನ್ನಾಗಿದ್ದಾಗ ಎಲ್ಲ ಆಗ್ತದೆ. ಸಮಯ ಹೆಚ್ಚು ಕಡಿಮೆ ಬಿದ್ದಿದೆ, ಅದನ್ನು ಫಾಲೋ ಮಾಡ್ತೀನಿ. ಸ್ಯಾಲ್ರಿ ಕೊಡಿಸ್ತೀನಿ ಅಂತ ನಾನು ಸ್ವರ್ಣಗೌರಿ ಸಂಸ್ಥೆ ಬಂದಾಗಿಂದ ಹೇಳ್ತಾ ಇದ್ದೆ, ಅದನ್ನು ಕೂಡ ಇವಾಗ ನಾನು ಕೊಡಿಸ್ತೀನಿ. ಈಗ ನನ್ನ ಟೀಮಿಂದ 10 ಜನಕ್ಕೆ ಸ್ಯಾಲ್ರಿ ಕೊಡಿಸ್ತಿದ್ದೀನಿ. ಅದರಾಗ 3 ಜನ ಗಂಡು ಮಕ್ಕಳು, ಇನ್ನು 7 ಜನ ಹೆಣ್ಮಕ್ಳು. 10 ಜನಕ್ಕೆ ನಾನು ಸ್ಯಾಲ್ರಿ ಕೊಡಿಸ್ತಾಯಿದ್ದೀನಿ. ಅದರಲ್ಲಿ 2 ಮಾತಿಲ್ಲ. ಅದು ಏನೋ ಸ್ಯಾಲ್ರಿ ಬೇರೆ ಅನೌನ್ಸ್ ಆಗ್ತಾಯಿದೆ. 10,000 ಇತ್ತು, ಈಗ 15,000ಕ್ಕೆ ಹೋಗ್ತದೆ. ಅದನ್ನು ಪಡೀಲಿ. ಆಮೇಲೆ ನಮ್ಮ ಹಿರಿಯರು, ನಮ್ಮ ಸೀನಣ್ಣವರು ನನ್ನ ಹಿಂದೆ ಮುಂದೆ ಇದ್ದರು. ಏನಪ್ಪ ನೀನೇನೋ ಮೇಲಕ್ಕಿದ್ದೆ, ನನ್ನವಾಗಿ ಎಬ್ಸೋದು ಅಂತ ಹೇಳಿದ್ರು. ಹಿರಣ್ಣ ಕೌಂಟ್ ಡೌನ್ ಅಂತ ಹೇಳ್ತಾ ಇದ್ದೆ. ಏನು ಕೌಂಟ್ ಡೌನಪ್ಪ, ಇನ್ನು ಯಾವಾಗ ಎಬ್ಬಿಸ್ತೀನೋ ಗೊತ್ತಿಲ್ಲ ಅಂದರು. ಇವತ್ತು ಎದ್ದಿದ್ದಾರೆ. ಅವ್ರದ್ದು ಕಾರ್ ಅಚೀವ್ಮೆಂಟ್ ಆಗಿದೆ, ಪೇಮೆಂಟ್ ಆಗಿದೆ. ಇದಕ್ಕೆ ಈ ಹಬ್ಬಕ್ಕೆ ತಗೊಳ್ಳೋಕ್ಕೆಲ್ಲ ರೆಡಿ ಮಾಡಿದ್ದೀವಿ, ರೆಡಿ ಆಗ್ತದೆ. ಅವರು ಸಹ ಕಾರ್ ಅಚೀವ್ಮೆಂಟ್ ಆಗಿದ್ದಾರೆ. ಎಲ್ರಿಗೂ ಅಚೀವ್ಮೆಂಟ್ ಸಿಗ್ತದೆ. ಜೊತೆಗೆ ನಮ್ಮ ಬೀಗರು ಕೂಡ ಬಂದಿದ್ದಾರೆ. ಏನೋ ನಾನು ರೆಡಿಯಾಗಿ ಬಂದಿದ್ದ, ಅದು ಆಮೇಲೆ ಕ್ಯಾಶ್ ತೊಗೊಂಬಂದಿದ್ದಾನೆ. ಕ್ಯಾಶ್ ತೊಗೊಂಬಂದು ಇಲ್ಲೇ ಕೊಟ್ಟಿದ್ದಾರೆ. ಅವ್ರಿಗೂ ಸಹ ನಮ್ಮ ಕಡೆಯಿಂದ ಅಂದರೆ ನಮ್ಮ ಮೇಲೆ ನಂಬಿಕೆ. ಈ ಸಮಯದಲ್ಲಿ ನನ್ನ ಜೊತೆಗಾರ ಇರಬೇಕಾಗಿತ್ತು ಆಯಪ್ಪ ಇಲ್ಲದೇ ಇರೋದು ನನಗೆಲ್ಲೋ ಒಂದು ಕಡೆ ನೋವಾಗ್ತಾಯಿದೆ. ಅದನ್ನು ಹೊರಗಡೆ ಹಾಕೋಕ್ಕಾಗಲ್ಲ. ಯಾಕಂದರೆ ನನ್ನ ಮೀರಿಸ್ತಾ ಇದ್ದ ಆಯಪ್ಪ. ನಾನು 8 ಗಂಟೆಗೆ ಬಂದರೆ ನಮ್ಮ ಸೀನಣ್ಣು ಇನ್ನೊಂದು ಸ್ವಲ್ಪ ಮೊದಲೇ ಬಂದು ನಿಂತ್ಕೊಂಡಿದ್ದಾನೆ. ಆಯಪ್ಪನ 1 ಅವರ್ ಬಂದು ಮೊದಲು ಏನಪ್ಪ ಮಾಡ್ತಾಯಿದ್ದೆ ಅಂತ ಒಬ್ಬ ವ್ಯಕ್ತಿನ ಕಳ್ಕೊಂಡೆ. ಅದು ಮರೆಯಲಾಗದ ಒಂದು ಘಟನೆ. ಆಯಪ್ಪ ಇರಬೇಕಾಗಿತ್ತು. ನನಗೆ ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡ್ತಾರೆ. ನಾವು ಹೆಣ್ಣು ಕೊಟ್ಟರೆ ತಗೊಂಡ್ರೆ ನಾವು ಬೀಗರ ಥರ ಇರೋಲ್ಲ, ನಾವು ಅಣ್ಣ ತಮ್ಮನ ಥರ ಇರ್ತೀವಿ. ಹೆಣ್ಣು ಕೊಟ್ಟಿದ್ದು ಮಾತಿಗೆ ಮುಗಿಯಲ್ಲ, ಮುಗಿರೋವರೆಗೂ ನೆಗಡಿ ತಪ್ಪಲ್ಲ. ಹೆಣ್ಣು ಕೊಟ್ಟ ಮೇಲೆ ಬದುಕಿರೋವರೆಗೂ ನಾವು ಆ ವಿಶ್ವಾಸ ಮಾಡೋಕ್ಕಾಗಲ್ಲ. ಆ ಥರ ಸಂಬಂಧದಲ್ಲಿ ಬಂದಿರ್ತಕ್ಕಂಥ ನಾವು ದೇವರು ನಮಗೆಲ್ಲ ಕೊಟ್ಟಿದ್ದಾನೆ. ಆದರೂ ಈಗ ಒಂದು ವಿಶೇಷವಾದ ಕೊಟ್ಟಿಲ್ಲ. ನಾವು ಕಾಶಿಗೆ ರೈಲನ್ನು ಏನೋ ಹೋಗೋಣ ಅಂದ್ಕೊಳ್ತಾ ಇದ್ವಿ, ಫ್ಲೈಟಲ್ಲಿ ಕರ್ಕೊಂಡು ಹೋಗ್ತಾಯಿದ್ದಲ್ಲ. ಆ ಒಂದು ಸಂಸ್ಥೆಗೆ ನಮ್ಮ ಸಂಸ್ಥೆಯ ಮಾಲೀಕರಾದಂಥ ನಂಜುಂಡಯ್ಯ, ಜೊತೆಗೆ ಅವರಿಗೆ ಪ್ರೇರಣೆಯಾಗಿರ್ತಕ್ಕಂಥ ಕ್ರಿಯಾಶಕ್ತಿ ಮೇಡಮ್ ಹಾಗೂ ಆ ಮುಖ್ಯೋಪಾಧ್ಯಾಯರಾದಂಥ ನಮ್ಮ ಪ್ರಕಾಶ್ ಸರ್ ಅವರಿಗೆ ಅನಂತ ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂದರೆ
ನಮ್ಮನ್ನೆಲ್ಲ ತೀಡಿ ನಮಗೆ ಏನು ಬೇಕೋ ಎಲ್ಲ ಸಲಹೆಗಳನ್ನು ಕೊಟ್ಟು, ಜೊತೆಗೆ ಮೇಯ್ನ್ ಇಂಪಾರ್ಟೆನ್ಸ್ ಏನು ಗೊತ್ತಾ, ನಗುಮುಖದ ಚೆಲುವಿನ ಚಿತ್ತಾರ, ಅಂದದ ಬೊಂಬೆ, ವಯ್ಯಾರದ ಗೊಂಬೆ ನಮ್ಮ ಮೈನಾವತಿ ಮೇಡಮ್ ಅವರು. ಅಲ್ಲಿಗೆ ಹೋಗ್ಬಿಟ್ರೆ ಆಫೀಸ್ಗೆ ಹೊರಗಡೆ ಬರೋಕ್ಕೆ ಮನಸ್ಸು ಬರೋಲ್ಲ. ಅಂದರೆ ಅವರ ಒಂದು ಅಟ್ರಾಕ್ಷನ್ನು, ಅವರ ಒಂದು ಕಾರ್ಯವೈಖರಿ ಎಲ್ರಿಗೂ ಬೆಳಗ್ಗೆ ಬಂದರೆ ಸಂಜೆವರೆಗೂ ನಗ್ತಾ ಆ ಒಂದು ಕೆಲಸವನ್ನು ಮಾಡಿ ಕಳಿಸ್ಕೊಡ್ತಾರೆ. ನಾನೊಂದಿನ ಏನಕ್ಕೆ ಗಟ್ಟಿಯಾಗಿ ಮಾತಾಡಿದೆ, ಸರ್ ದಯವಿಟ್ಟು ನೀವು ಗಟ್ಟಿಯಾಗಿ ಮಾತಾಡಬೇಡಿ ಸರ್, ನೀವೇನು ಕೇಳ್ತೀರಿ ಹೇಳಿ ನಾನು ಮಾಡ್ಕೊಡ್ತೀನಿ ಸರ್ ಅಂತ ಕೇಳಿದ್ರೆ, ಇಲ್ಲಮ್ಮ ನನ್ನ ವಾಯ್ಸ್ ಅಂತಂದರೆ ನನ್ನ ಹತ್ರ ಕಡಿಮೆ ಮಾಡಿ ಸರ್, ನಿಮ್ಮ ವಾಯ್ಸು ನಿಮ್ಮ ನೋಡಿದ್ರೇ ಭಯ ಆಗ್ತದೆ ನಮಗೆ ಅಂತ ಹೇಳಿದ ಹೆಣ್ಮಗು. ಆ ಹೆಣ್ಮಗೂ ಸಹ ನಮ್ಮ ಕಡೆಯಿಂದ ತುಂಬ ಧನ್ಯವಾದಗಳು. ಅಂಥ ಹೆಣ್ಮಕ್ಳು ಅಂಥ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾರೆ. ಸ್ವರ್ಣಗೌರಿ ಅಂತೇನಿದೆ, ನಿಜವಾಗ್ಲೂ ನಾವೆಲ್ಲ ಹೆಮ್ಮೆ ಪಡ್ತಕ್ಕಂಥ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತೀವಿ. ನಮಗೆಲ್ಲರದು ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮ್ಮ ಮನೆಗೆ ಊಟಕ್ಕೆ ಬಂದ ನನ್ನ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ ನನ್ನ ಮೊಬೈಲ್ ಆ್ಯಪ್ಗಳನ್ನ ಚೆಕ್ ಮಾಡ್ತಾರೆ. ಇಷ್ಟು ರುಚಿಯಾದ ಅಡುಗೆನ ಯಾವ ರೆಸ್ಟೋರೆಂಟಿಂದ ಆರ್ಡರ್ ಮಾಡಿದ್ದೀನಿ ಅಂತ. ಹೋಟೆಲ್ನ ಮೀಸೋ ರುಚಿ, ಮನೇಲಿ ಮಾಡೋ ಸೀಕ್ರೆಟ್ ಸ್ವರ್ಣಗೌರಿ ಮಸಾಲ. ಸಾಂಪ್ರದಾಯಿಕ ರುಚಿಯ ಸ್ವಾದಿಷ್ಟ ಮಸಾಲ ಸ್ವರ್ಣಗೌರಿ ಮಸಾಲ. ವೆಜ್ ಇರಲಿ ನಾನ್ ವೆಜ್ ಇರಲಿ ಎಲ್ಲದಕ್ಕೂ ಸೈ ಸ್ವರ್ಣಗೌರಿ ಮಸಾಲ.